ಆದಿಚುಂಚನಗಿರಿ ಮಠದ ಆಸ್ತಿ ಲೂಟಿಗೆ ಪ್ರಯತ್ನವನ್ನ ಮಾಡಲಾಗಿತ್ತು. ನಕಲಿ ದಾಖಲೆ ಸೃಷ್ಟಿಸಿ ವಂಚನೆಯ ಆರೋಪ ಕೇಳಿಬಂದಿದ್ದು. ಈ ಹಿನ್ನೆಲೆಯಲ್ಲಿ 6 ಸರ್ಕಾರಿ ಅಧಿಕಾರಿಗಳು ಸೇರಿದಂತೆ 11 ಜನರನ್ನ ಬಂಧಿಸಲಾಗಿದೆ. ನಕಲಿ ದಾಖಲೆ ಸೃಷ್ಟಿಸಿ ವಂಚನೆ ಮಾಡಿದಂತಹ ಒಂದು ಆರೋಪ, ಅದು ಆದಿಚುಂಚನಗಿರಿ ಮಠದ ಆಸ್ತಿಯನ್ನ ಲೂಟಿಗೆ ಪ್ರಯತ್ನ ಪಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 11 ಜನರು, ಅದರಲ್ಲಿ 6 ಸರ್ಕಾರಿ ಅಧಿಕಾರಿಗಳು, ಇವರೆಲ್ಲರನ್ನ ಕೂಡ ಈಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಕುಂಬಳಗೋಡು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಡೆಪ್ಯೂಟಿ ತಹಶೀಲ್ದಾರ್ ದೀಪಕ್ ಅವರನ್ನ ಕೂಡ ಬಂಧಿಸಲಾಗಿದೆ. ಬೇಗೂರು ವಿಎ ಶಿವಪ್ರಸಾದ್, ಆರ್ಐ ಕಿರಣ್ ಅನ್ನ ಬಂಧಿಸಲಾಗಿದೆ. ಕೋಟ್ಯಾಂತರ ಮೌಲ್ಯದ 6 ಎಕರೆ ಜಮೀನು ಕಬಳಿಕೆಗೆ ಇಲ್ಲಿ ಪ್ರಯತ್ನ ಪಡಲಾಗಿತ್ತು. ಜಮೀನು ತಮ್ಮ ಹೆಸರಿಗೆ ಮಾಡಿಕೊಂಡು ಮಾರಾಟವನ್ನ ಮಾಡಿದ್ರು, ಬೇರೊಬ್ಬರಿಗೆ ಮಾರಾಟ ಮಾಡಿದ್ರು ಈ ಆರೋಪಿಗಳು. ವಿಚಾರ ತಿಳಿದು ಮಠದ ವತಿಯಿಂದ ಠಾಣೆಗೆ ದೂರನ್ನ ಸಲ್ಲಿಸಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಕುಂಬಳಗೋಡು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೆಂಗೇರಿ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಲಾಯಿತು. 11 ಜನರನ್ನ ಈ ಸಂದರ್ಭದಲ್ಲಿ ಬಂಧನಕ್ಕೆ ಒಳಪಡಿಸಲಾಗಿದೆ. 6 ಜನ ಸರ್ಕಾರಿ ಅಧಿಕಾರಿಗಳು ಈ ಒಂದು ಪ್ರಯತ್ನವನ್ನ ಮಾಡಿದ್ರು. ಅದರಲ್ಲೂ ಕೂಡ ಮಠದ ಆಸ್ತಿಯನ್ನ ಕಬಳಿಸುವಂತಹ ಪ್ರಯತ್ನ, ಲೂಟಿ ಮಾಡುವಂತಹ ಪ್ರಯತ್ನ ಆಯಿತು ಇದರಲ್ಲಿ. ಜೊತೆಗೆ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ಮೌಲ್ಯದ 6 ಎಕರೆ ಜಮೀನನ್ನ ಕಬಳಿಕೆಗೆ ಪ್ರಯತ್ನ ಪಟ್ಟರು. ತಮ್ಮ ಹೆಸರಿಗೆ ಮಾಡಿಕೊಂಡು ಮಾರಾಟವನ್ನ ಮಾಡಿದ್ರು ಈ ಆರೋಪಿಗಳು. ವಿಚಾರ ತಿಳಿದು ಮಠದ ವತಿಯಿಂದ ಠಾಣೆಗೆ ದೂರನ್ನ ನೀಡಲಾಗಿತ್ತು. ಕೆಂಗೇರಿ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ತನಿಖೆಯನ್ನ ಮಾಡಿಕೊಂಡಿದ್ದಾರೆ. ಆ ಒಂದು ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಅನೇಕ ಅಂಶಗಳು ಬೆಳಕಿಗೆ ಬಂತು. ಇದೀಗ 11 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ಮಠದ ಆಸ್ತಿ ಕಬಳಿಕೆ ಮಾಡುವುದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇದನ್ನ ಅಂದ್ರೆ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟನೇ ಮಾಡಿದ್ರಾ ಹೇಗೆ? ಇದೀಗ ಈ ಒಂದು ಪ್ರಕರಣದಲ್ಲಿ ಯಾರ್ಯಾರನ್ನ ಬಂಧನಕ್ಕೊಳಪಡಿಸಲಾಗಿದೆ? ಸರ್ಕಾರಿ ಅಧಿಕಾರಿಗಳು ಯಾವ ರೀತಿಯಾಗಿ ಶಾಮೀಲಾಗಿದ್ರು ಇದರಲ್ಲಿ? ನಡೀತಾ ಏನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಭೂ ಕಬಳಿಕೆ ಜಾಲವನ್ನ ಈಗ ಪೊಲೀಸರು ಪತ್ತೆ ಮಾಡಿದ್ದಾರೆ. ಅದನ್ನು ಪ್ರಮುಖವಾಗಿ ಆದಿಚುಂಚನಗಿರಿ ಮಠದ ಒಂದು ಆಸ್ತಿಯನ್ನೇ ಕಬಳಿಕೆ ಮಾಡೋದಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಂತ ಆರೋಪಿಗಳನ್ನ ಈಗ 11 ಮಂದಿಯನ್ನ ಈಗ ಪೊಲೀಸರು ಅರೆಸ್ಟ್ ಕೂಡ ಮಾಡಿರೋದು. ಎಲ್ಲರೂ ಕೂಡ ಏನು ಮಠಕ್ಕೆ ಸೇರಿದಂತ ಸುಮಾರು 6 ಎಕರೆ ಜಮೀನನ್ನ ಬೇರೆಯವರಿಗೆ ಒಂದು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅದನ್ನ ಮಾರಾಟ ಕೂಡ ಮಾಡಿರ್ತಾರೆ. ಇದು ಕೋಟ್ಯಾಂತರ ರೂಪಾಯಿ ಒಂದು ಮೌಲ್ಯದ ಒಂದು ಜಮೀನು ಕೂಡ ಆಗಿರುತ್ತೆ. ನಂತರ ಇದ್ರ ಬಗ್ಗೆ ಮಠದ ಒಂದು ಕಾರ್ಯದರ್ಶಿಗಳು ಒಂದು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲು ಮಾಡಿದ್ರು. ಇದನ್ನ ತನಿಖೆ ಮಾಡಿದಂತ ಸಂದರ್ಭದಲ್ಲಿ 4 ಜನ ಖಾಸಗಿ ವ್ಯಕ್ತಿಗಳು ಮತ್ತೆ ಸುಮಾರು 6 ಮಂದಿ ಸರ್ಕಾರಿ ಅಧಿಕಾರಿಗಳು ಸೇರಿಕೊಂಡು ಇದನ್ನ ಈ ರೀತಿ ಮಾರಾಟ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಏನು ಬೇಗೂರಿನ ಒಂದು ಸರ್ಕಾರಿ ಅಧಿಕಾರಿಗಳು ಏನಿದ್ರೆ ಇವರು ಏನು ಜಮೀನಿನ ಮೂಲ ಮಾಲೀಕರ ಹೆಸರಿನಲ್ಲೇ ಮತ್ತೊಬ್ಬ ನಕಲಿ ವ್ಯಕ್ತಿಯನ್ನ ಸೃಷ್ಟಿ ಮಾಡಿ ಆತನ ಹೆಸರಿಗೆ ಜಮೀನನ್ನ ಇದು ಮಾಡ್ತಾರೆ. ನಂತರ ಅಲ್ಲಿಂದ ಅದನ್ನ ಬೇರೆಯವರ ಒಂದು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಅದನ್ನ ಮಾರಾಟ ಮಾಡಿರೋದು ಕೂಡ ಗೊತ್ತಾಗಿತ್ತು. ಈಗ ಸದ್ಯ ಈಗ ಏನು ಪೊಲೀಸರು 11 ಮಂದಿಯನ್ನ ಅರೆಸ್ಟ್ ಮಾಡಿರೋದು. ಇನ್ನು ಉಳಿದ 7 ಜನ ಇದ್ದಾರೆ, ಅವರನ್ನು ಕೂಡ ಬಂಧಿಸುವಂತ ಕೆಲಸವನ್ನ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ನವಿತಾ, ಈಗ 30 ವರ್ಷಗಳ ಹಿಂದೆ ಈ ಒಂದು ಮಠಕ್ಕೆ ಅಂದ್ರೆ ಕಾಣಿಕೆಯನ್ನ ನೀಡಲಾಗಿತ್ತು ಅಂತ ಹೇಳಿ, ಈಗ ಯಾವ ರೀತಿಯಾಗಿ ಈ ಒಂದು ವಿಚಾರ ಆರೋಪಿಗಳಿಗೆ ತಿಳಿದಿತ್ತು? ಜೊತೆಗೆ ಸರ್ಕಾರಿ ಅಧಿಕಾರಿಗಳ ಭಾಗಿ ಯಾವ ರೀತಿಯಾಗಿತ್ತು? ಜೊತೆಗೆ ಇತರರು ಯಾರ್ಯಾರು ಆರೋಪಿಗಳು? ನವಿತಾ, ಏನು 30 ವರ್ಷಗಳ ಹಿಂದೆ ಆರೋಗ್ಯ ಸ್ವಾಮಿ ಎಂಬುವರು ಈ ಒಂದು ಮಠಕ್ಕೆ ಆಸ್ತಿಯನ್ನ ದೇಣಿಗೆಯಾಗಿ ಕೊಟ್ಟಿರ್ತಾರೆ, ಅಂದ್ರೆ ದಾನದ ರೂಪದಲ್ಲಿ ಕೊಟ್ಟಿದ್ರು. ಈ ಒಂದು ಆಸ್ತಿಯ ಬಗ್ಗೆ ಒಂದು ಕೆಲವು ಖಾಸಗಿ ವ್ಯಕ್ತಿಗಳು ಮಾಹಿತಿಯನ್ನು ಸಂಗ್ರಹ ಮಾಡಿ ಆರೋಗ್ಯ ಸ್ವಾಮಿ ಹೆಸರಿನಲ್ಲೇ ಇರುವಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಪತ್ತೆ ಮಾಡ್ತಾರೆ. ನಂತರ ಆತನ ವಯಸ್ಸು ಮತ್ತೆ ಹೆಸರಿಗೆ ತಕ್ಕಂತೆ ಒಂದು ಮತ್ತೊಬ್ಬ ವ್ಯಕ್ತಿಯನ್ನ ಪತ್ತೆ ಮಾಡಿ ಆತನ ಒಂದು ಮಕ್ಕಳ ಹೆಸರಿನಲ್ಲಿ ಈ ಒಂದು ಆಸ್ತಿಯನ್ನ ಕೂಡ ಟ್ರಾನ್ಸ್ಫರ್ ಮಾಡೋ ಕೆಲಸ ಆಗುತ್ತೆ. ಅವರ ಮಕ್ಕಳು ನಾವು ಅಂತೇಳಿ ಏನು 2 ವ್ಯಕ್ತಿಗಳು ಕೂಡ ಅಲ್ಲಿ ಪ್ರತ್ಯಕ್ಷ ಆಗ್ತಾರೆ. ನಂತರ ಈ ಒಂದು ಆಸ್ತಿಯನ್ನ ತಮ್ಮ ಹೆಸರಿಗೆ ಅವರು ರಿಜಿಸ್ಟರ್ ಹೆಸರಿನಲ್ಲಿ ಮಾಡಿಸ್ಕೊಂಡು ನಂತರ ಅದನ್ನ ಬೇರೆಯವರಿಗೆ ಮಾರಾಟ ಮಾಡಿರೋದು ಕೂಡ ಗೊತ್ತಾಗಿರೋದು. ಸದ್ಯ ಈಗ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನು ಕೂಡ ನಕಲಿಯಾಗಿ ಸೃಷ್ಟಿ ಮಾಡೋದು ಕೂಡ ಆಗಿರೋದು. ಬೇಗೂರು ಮತ್ತೆ ಕೆಂಗೇರಿ ಮೂಲದ ಸರ್ಕಾರಿ ಅಧಿಕಾರಿಗಳ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿರೋದು ಕೂಡ ಗೊತ್ತಾಗುತ್ತೆ. ಸದ್ಯ ಈಗ ಈ ಎಲ್ಲಾ ಅಧಿಕಾರಿಗಳನ್ನು ಕೂಡ ಪೊಲೀಸರು ಬಂಧಿಸಿ ಒಂದು ವಿಚಾರಣೆ ಕೂಡ ಮಾಡಿದ್ದಾರೆ. ಇನ್ನು ಉಳಿದಂತೆ ಈ ಒಂದು ನಕಲಿ ದಾಖಲೆಗಳನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ರು ಮತ್ತೆ ಈ ಬೇರೆ ಯಾರ್ಯಾರು ಇನ್ವಾಲ್ವ್ಮೆಂಟ್ ಆಗಿದ್ರೆ ಅಂತವರನ್ನ ಪತ್ತೆ ಮಾಡುವಂತ ಕೆಲಸ ಕೂಡ ಈಗ ನಡೀತಾ ಇದೆ. ನವಿತಾ, ಈಗ ಇದರಲ್ಲಿ ಒಂದಷ್ಟು ರೆವಿನ್ಯೂ ಇನ್ಸ್ಪೆಕ್ಟರ್ ಸೇರಿದಂತೆ ಕೆಲವರು ಅಕೌಂಟೆಂಟ್, ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಸೊ ಈ ಒಂದು 6 ಎಕರೆನೇ ಮಾತ್ರನಾ ಅಥವಾ ಇನ್ನೂ ಹೆಚ್ಚಿನ ಜಾಗವನ್ನೇನಾದರೂ ಕಬಳಿಸುವ ಪ್ರಯತ್ನಗಳು ನಡೆದಿತ್ತಾ? ಈ ಒಂದು ಪ್ರಕರಣ ಅಂದ್ರೆ ಈ ಒಂದು ಕಬಳಿಕೆಯ ಯತ್ನ ಯಾವ ಟೈಮ್ನಿಂದ ನಡ್ಕೊಂಡು ಬಂದಿತ್ತು ಅಂತ? ನಡ್ತಾ ಇದು ಸುಮಾರು ವರ್ಷಗಳಿಂದ ನಡೆದಿದೆ ಅನ್ನೋದು ಈಗ ಏನು ತನಿಖೆಯಿಂದ ಗೊತ್ತಾಗಿರೋದು. ಕೇವಲ ಈ ಒಂದು 6 ಎಕರೆ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ರೀತಿ ಮಾಡಿರ್ಬೋದು ಅನ್ನೋ ಒಂದು ಶಂಕೆ ಈಗ ಪೊಲೀಸರ ಒಂದು ವಲಯದಲ್ಲಿ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಅದರಿಂದ ಪೊಲೀಸರು ಕೂಡ ಈ ಒಂದು ಗ್ಯಾಂಗ್ನ ಹಿಂದೆ
ಮತ್ತೆ ಎಷ್ಟು ವರ್ಷಗಳಿಂದ ಇದನ್ನ ಈ ರೀತಿ ಭೂ ಕಬಳಿಕೆಯನ್ನ ಮಾಡ್ತಾ ಇದ್ರು, ಮತ್ತೆ ಎಷ್ಟು ಎಕರೆಯನ್ನ ಈ ರೀತಿ ಕಬಳಿಕೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ. ಏನು ಮಠಕ್ಕೆ ಸೇರಿದಂತ ಈಗ 45 ಎಕರೆ ಏನು ಒಂದು ಕಡೆ ಇತ್ತು, ಅದರಲ್ಲಿ ಕೇವಲ 6 ಎಕರೆಗೆ ಇವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಅದನ್ನ ತಮ್ಮ ಒಂದು ಹೆಸರುಗಳಿಗೆ ಒಂದು ಕೂಡ ಆಗಿರೋದು. ಇನ್ನು ಉಳಿದಂತೆ ಬೇರೆ ಬೇರೆ ಪ್ರಕರಣಗಳಲ್ಲೂ ಕೂಡ ಇದೇ ರೀತಿಯಾಗಿ ಆಗಿರ್ಬೋದು ಅನ್ನೋ ಒಂದು ಶಂಕೆ ಕೂಡ ಈಗ ವ್ಯಕ್ತ ಆಗ್ತಿರೋದ್ರಿಂದ ಅದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮುಂದುವರಿಸಿದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜ್ ಡೀಟೇಲ್ಸ್ಗೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜೈಲಿನ ಅಧೀಕ್ಷಕ ರಾಕೇಶ್ ಕಾಂಬಳೆ ಅಮಾನತಾಗಿದ್ದಾರೆ. ಕಲಬುರಗಿ ಜೈಲಿನಿಂದ 3 ಕೈದಿಗಳು ಎಸ್ಕೇಪ್ ಆಗಿದ್ದು, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಜೈಲಿನ ಅಧೀಕ್ಷಕರಾಗಿರುವ ರಾಕೇಶ್ ಕಾಂಬಳೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಂದಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ಆದೇಶವನ್ನ ಹೊರಡಿಸಿದ್ದಾರೆ. ಸಂತೋಷ್, ಸಾಗರ್, ಮಶಾಕ್ ಅನ್ನುವ 3 ಕೈದಿಗಳು ಜೈಲಿನಿಂದ ಎಸ್ಕೇಪ್ ಆಗಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಈ ಎಸ್ಕೇಪ್ ಆಗಿರುವಂತಹ ಕೈದಿಗಳನ್ನು ಹುಡುಕುವಂತ ಕೆಲಸ ಆಗ್ತಾ ಇದೆ. ಮತ್ತೊಂದು ಕಡೆ ಈ ಪರಾರಿಯಾಗಿರುವ ಕೈದಿಗಳು ಬೀದರ್ ಮೂಲದವರು. ಇವತ್ತು ಬೆಳಗ್ಗೆ ಗೋಡೆ ಹಾರಿ ಎಸ್ಕೇಪ್ ಆಗಿದ್ದಾರೆ. ಮೂವರು ಎಸ್ಕೇಪ್ ಬೆನ್ನಲ್ಲೇ ಜೈಲಿಗೆ ಕಮಿಷನರ್ ಭೇಟಿ ಕೊಡ್ತಾರೆ. ಪೊಲೀಸ್ ಆಯುಕ್ತ ಶರಣಪ್ಪ, ಡಿಸಿಪಿ ಶಾಲು ಭೇಟಿ ಕೊಡ್ತಾರೆ. ಎಸ್ಕೇಪ್ ಆದವರ ಬಗ್ಗೆ ಮಾಹಿತಿಯನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ಆದರೆ ಇದೀಗ ಈ ವಿಚಾರದಲ್ಲಿ ಜೈಲಿನ ಅಧೀಕ್ಷಕ ರಾಕೇಶ್ ಕಾಂಬಳೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಬಂದಿಖಾನೆ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಬೆಳಗ್ಗೆ ಗೋಡೆ ಹಾರಿ 3 ಕೈದಿಗಳು ಎಸ್ಕೇಪ್ ಆಗಿದ್ದು, ಇವರು ಬೀದರ್ ಮೂಲದವರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಯಾವಾಗ ಈ ಒಂದು ಘಟನೆ ಆಯಿತು, ಇಮಿಡಿಯೇಟ್ ಆಗಿ ಅಲ್ಲಿಗೆ ಕಮಿಷನರ್ ಭೇಟಿ ಕೊಡ್ತಾರೆ. ಪೊಲೀಸ್ ಆಯುಕ್ತರಾಗಿರುವ ಶರಣಪ್ಪ ಅವರು ಭೇಟಿ ಕೊಟ್ಟಿದ್ದಾರೆ, ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಹಾಗೆಯೇ ಡಿಸಿಪಿ ಶಾಲು ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಯಾರ್ಯಾರು ತಪ್ಪಿಸ್ಕೊಂಡಿದ್ದಾರೆ ಅವರನ್ನು ಹುಡುಕುವಂತಹ ಕೆಲಸವನ್ನು ಮಾಡಲಾಗ್ತಿದೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಹೇಗೆ ಆಗತ್ತೆ ಇದುವೇ ಈಗ ಯಕ್ಷ ಪ್ರಶ್ನೆಯಾಗಿದೆ. ಕಾರಣ ಅಷ್ಟೆಲ್ಲ ಸೆಕ್ಯೂರಿಟಿ ಇರುತ್ತೆ, ಅಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಈ ರೀತಿಯಾಗಿ ಕಣ್ತಪ್ಪಿಸಿ ಪರಾರಿ ಆಗುವಂತಹ ಒಂದು ಅವಕಾಶಗಳು ಹೇಗೆ ಬರ್ತಾ ಇದೆ? ಹಾಗಾದ್ರೆ ಎಷ್ಟೊಂದು ನಿರ್ಲಕ್ಷ್ಯ ಇದೆ, ಬೇಜವಾಬ್ದಾರಿ ಇದೆ ಅನ್ನುವ ಪ್ರಶ್ನೆಯನ್ನು ಕೂಡ ಹುಟ್ಟು ಹಾಕಿದೆ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸಿಕೊಂಡೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದ್ದೀವಿ. ಮತ್ತು ಈಗಾಗಲೇ ಪ್ರಿಸನ್ ಅಧಿಕಾರಿಗಳು ಏನಿದ್ದಾರೆ ಸಂಬಂಧಪಟ್ಟವರು ದೂರನ್ನು ನೀಡ್ತಾ ಇದ್ದಾರೆ. ಆ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡು ಏನು ತಪ್ಪಿಸ್ಕೊಂಡು ಹೋಗಿದ್ದಾರೆ ಸಜಾ ಕೈದಿಗಳು ಅವರನ್ನು ಪತ್ತೆ ಮಾಡಲಿಕ್ಕೆ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಆದಷ್ಟು ಬೇಗ ಅವರನ್ನು ಬಂಧಿಸ್ತೀವಿ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ತಪ್ಪಿಸ್ಕೊಂಡೋಗಿರೋ ಬಗ್ಗೆ ಮಾಹಿತಿ ಬಂದು ತಕ್ಷಣ ನಾನಾಯಿತು ಮತ್ತು DCP ಮತ್ತು ಇತರ ಅಧಿಕಾರಿಗಳು ಮತ್ತು ಪ್ರಿಸನ್ ಅಧಿಕಾರಿಗಳೆಲ್ಲ ಸ್ಥಳಕ್ಕೆ ವಿಸಿಟ್ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಕದಂ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್, ಬೆಳಗ್ಗೆ 3 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಈಗ ಇರುವಂತಹ ಪ್ರಶ್ನೆ ಹೇಗೆ? ಹಾಗಾದ್ರೆ ಭದ್ರತೆ ಪರಿಸ್ಥಿತಿ ಏನು? ಎಷ್ಟೊಂದು ಬೇಜವಾಬ್ದಾರಿ ಇದೆ? ಹಾಗಾದ್ರೆ ಯಾರು ಕೂಡ ಇದರ ಬಗ್ಗೆ ಗಮನ ವಹಿಸ್ತಾ ಇಲ್ವಾ ಅಂತ ಹೇಳಿ, ಜೊತೆಗೆ ಅವರನ್ನು ಹುಡುಕುವಂತಹ ಕೆಲಸ ಹೇಗಾಗ್ತಿದೆ? ಕಲಬುರಗಿ ಜೈಲಿನಿಂದ ಎಲ್ಲವೂ ಕೂಡ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಅಲ್ಲಿ ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತೆ ಅನ್ನೋದಕ್ಕೆ ಅದು ಅಲ್ಲಿ ಹಿಂದೆ ನಡೆದಂತ ಅಕ್ರಮಗಳೇ ಸಾಕ್ಷಿ. ಅದಕ್ಕೆ ಪುಷ್ಟಿ ಅನ್ನುವಂತೆ ಕಲಬುರಗಿ ಜೈಲಿನಿಂದ 3 ಜನ ಸಜಾ ಬಂದಿಗೆ ಏನು ಕೈದಿಗಳಿದ್ದಾರೆ ಇಂದು ಬೆಳಗಿನ ಜಾವ 3 ಗಂಟೆಗೆ ಎಸ್ಕೇಪ್ ಆಗ್ತಾರೆ. ಆದ್ರೆ ಇವರು 3 ಗಂಟೆಯಿಂದ ಅವರು ಬ್ಯಾರಕ್ ನಂಬರ್ 5ರಲ್ಲಿ ವಾಸವಾಗಿರ್ತಾರೆ. ಆದ್ರೆ ಅವರು ಆ ಬ್ಯಾರಕ್ನಿಂದ ಕಾಂಪೌಂಡ್ ಜಿಗಿದು ಹೋಗುವವರೆಗೂ ಅಲ್ಲಿದ್ದಂತ ಸಿಬ್ಬಂದಿಗಳಿಗೆ ಏನ್ ಮಾಡ್ತಾರೆ ಅನ್ನೋದಕ್ಕೆ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಯಾಕಂತಂದ್ರೆ ಒಬ್ಬ ಸಜಾ ಕೈದಿಗಳಿಗೆ ಇದು ಸಂಜೆ ಆದ್ಮೇಲೆ ಬ್ಯಾರಕ್ ನಲ್ಲಿ ಹಾಕ್ತಾರೆ. ಆದ್ರೆ ಅದನ್ನ ಬ್ಯಾರಕ್ ಅನ್ನ ಮುರಿದು ಇವ್ರು ಹೋಗ್ತಾರೆ ಅಂದ್ರೆ ಅಲ್ಲಿವರೆಗೂ ಕೂಡ ಇವ್ರು ಜೈಲ್ ಸಿಬ್ಬಂದಿ ಏನ್ ಮಾಡ್ತಿದ್ರು ಅನ್ನೋದೀಗ ಯಾಕಂದ್ರೆ ಹಲವು ಅನುಮಾನಗಳಿಗೆ ಕಾರಣವಾಗಿರುವಂತದ್ದು. ಆ ಜೈಲಿನಲ್ಲಿ ಇನ್ನೊಂದು ಏನಂದ್ರು ಕಟ್ಟಡ ಕಾಮಗಾರಿ ನಡೀತತ್ತು. ಆ ಕಾಮಗಾರಿ ನಡೆಯುವಂತ ವೇಳೆಯಲ್ಲಿ ಅಲ್ಲಿ ಏಣಿಯನ್ನ ಇಡಲಾಗಿತ್ತು. ಆ ಏಣಿಯನ್ನ ಬಳಸಿಕೊಂಡು ಅಲ್ಲಿಂದ ಏನಂತಂದ್ರೆ 20 ರಿಂದ 25 ಅಡಿ ಹೈಟ್ ಇರುವಂತ ಕಾಂಪೌಂಡ್ ಅನ್ನ ಹಾರಿಗೆ ಎಸ್ಕೇಪ್ ಆಗಿರುವಂತದ್ದು. ಇದು ಏನಂತಂದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತು ಅಲ್ಲಿನ ಸಿಬ್ಬಂದಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕನ್ನಡಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಇಷ್ಟೆಲ್ಲ ಸಜಾ ಕೈದಿಗಳು ಓಡ್ ಹೋಗ್ತಾರೆ. ಅಲ್ಲಿ CCTV ಇದೆ. ಅಲ್ಲಿ ಏನಂದ್ರೆ ಅಲ್ಲಿದ್ದಂತ ಏನು ಸೆಕ್ಯೂರಿಟಿಗಾಗಿ ನೇಮಿಸಿದಂತ ಏನು ಅಲ್ಲಿ ಸಿಬ್ಬಂದಿಗಳನ್ನ ಇರ್ತಾರೆ, ಅವರೆಲ್ಲರನ್ನ ಬೇಸಿರು ಹೋಗ್ತಾರೆ ಅಂತಂದಾಗ ಎಲ್ಲೋ ಒಂದ್ ಕಡೆ ಅಲ್ಲಿ ಜೈಲಿನ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳ ಬೇಜವಾಬ್ದಾರಿತನ ಅವ್ರ ನಿರ್ಲಕ್ಷ್ಯಕ್ಕೆ ಇದು ಈ ಒಂದು 3 ಜನ ಕೈದಿಗಳು ಎಸ್ಕೇಪ್ ಆಗಿರುವಂತ. ಯಾಕಂದ್ರೆ ಇವರು ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿನ ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಇವ್ರು ಜೈಲಿನ ಕಾಂಪೌಂಡ್ ಅನ್ನ ಇನ್ನು ಜಂಪ್ ಅನ್ನ ಮಾಡಿ ಹೋಗ್ತಾರೆ. ಇವ್ರು ಹೋಗುವಷ್ಟರಲ್ಲಿ ಏನು ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿ
ಮೇಲೆ ಒಂದು ಕಾರನ್ನು ನಿಲ್ತೆ ಆ ಕಾರಲ್ಲಿ ಎಸ್ಕೇಪ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇರುವಂತದ್ದು. ಹೀಗಾಗಿ ಈ ಒಂದು ಜೈಲಿನ ಏನು ಅಧಿಕಾರಿಗಳು ಅಲ್ಲಿನ ಸಿಬ್ಬಂದಿ ಬೇಜವಾಬ್ದಾರಿ ತನಕ ಈಗ ಎಡಿಜಿಪಿ ಅಲೋಕ್ ಕುಮಾರ್ ಅವರು ಕೂಡ ಈಗ ಏನು ಜೈಲಿನ ಅಧಿಕಾರಿ ರಾಕೇಶ್ ಕಾಂಬ್ಳೆ ಅವರನ್ನ ಈಗ ಸಸ್ಪೆಂಡ್ ಅನ್ನ ಮಾಡಿ ಆದೇಶನ ಮಾಡಿದ್ದಾರೆ. ಆದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಈ ಹಿಂದೆ ಗಾಂಜಾ ಸಿಗ್ತಾ ಇತ್ತು, ಬಿಂದಾಸ್ ಆಗಿ ದುಡ್ಡನ್ನ ಇಟ್ಕೊಂಡು ಇಸ್ಪಟನ್ನ ಆಡ್ತಾ ಇದ್ರು. ಇಷ್ಟೆಲ್ಲ ಅಕ್ರಮಗಳಿಗೆ ಏನಂತಾರೆ ಕಲಬುರಗಿ ಜೈಲಿನಲ್ಲಿ ದುಡ್ಡು ಕೊಟ್ರೆ ಎಲ್ಲವೂ ನಡೀತೆ ಅನ್ನೋದಕ್ಕೆ ಸಾಕ್ಷಿ. ಯಾಕಂತಂದ್ರೆ ಇವ್ರು ಹೋಗ್ತಾರೆ, ಆದ್ರೆ ಬ್ಯಾರಿಕೇಡ್ ಕಾಂಪೌಂಡ್ ಅನ್ನು ಜಂಪ್ ಮಾಡುವಂತ ಸಂದರ್ಭದಲ್ಲಿ ವಿದ್ಯುತ್ ತಂತಿಯ ಬೇಲಿಗಳನ್ನ ಹಾಕಲಾಗಿದೆ. ಆದ್ರೆ ಇವ್ರು ಜಂಪ್ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿ ವಿದ್ಯುತ್ ಏನು ಅದಕ್ಕೆ ಸಂಪರ್ಕ ಇರಲಿಲ್ಲ, ಬಂದಾಗಿತ್ತು ಅನ್ನೋದ್ರ. ಆದ್ರೆ ಇದು ಏನಂತಂದ್ರೆ ಪ್ರೀ ಪ್ಲಾನ್ ಆಗಿ ಅಲ್ಲಿ ಜೈಲಿನಲ್ಲಿ ಇದ್ದಂತಹ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾರಾದ್ರೂ ಅವ್ರ ಜೊತೆ ಕೈ ಜೋಡಿಸಿದ್ರು ಅನ್ನೋದ್ರ ಬಗ್ಗೆ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಏನು ವಿದ್ಯುತ್ ತಂತಿ ಆಫ್ ಆಗಿದ್ರಿಂದ ಆ ಒಂದು ಸಂದರ್ಭದಲ್ಲೇ ಇವರು ಆ ಗೋಡೆನ ಜಿಗಿದು ಎಸ್ಕೇಪ್ ಆಗ್ತಾರೆ ಅಂತಂದ್ರೆ ಇದು ಏನಂತಂದ್ರೆ ಮೊದಲನೇ ಪ್ರೀ ಪ್ಲಾನ್ ಆಗಿ ಅಲ್ಲಿನೇ ಸಿಬ್ಬಂದಿಗಳನ್ನು ಯಾರಾದ್ರೂ ಇದರೊಂದಿಗೆ ಕೈ ಜೋಡಿಸಿದ ಕೈದಿಗಳೊಂದಿಗೆ ಅನ್ನೋದು ಮಾತು ಕೂಡ ಈಗ ಕೇಳಿ ಬರ್ತಾ ಇರುವಂತದ್ದು. ಸದ್ಯ ಏನಂತಂದ್ರೆ 3 ತಂಡಗಳನ್ನ ರಚನೆ ಮಾಡಿದ ಪ್ರತಾಪದ ಪೊಲೀಸರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಅದಾದ ಬಳಿಕ 3 ಪ್ರತ್ಯೇಕ ತಂಡಗಳನ್ನ ರಚನೆ ಮಾಡಿ ಈಗ ಏನು 3 ಜನ ಎಸ್ಕೇಪ್ ಆಗಿದ್ದಾರೆ. ಆ 3 ಜನ ಆರೋಪಿಗಳ ಪತ್ತೆಗೆ ಈಗ ಪೊಲೀಸರು ಬಲೆ ಬೀಸಿರುವಂತದ್ದು. ನಮಿತಾ ಜೈನ್. ಥ್ಯಾಂಕ್ ಯು ಅರುಣ್ ಕುಮಾರ್.